me forever on fire. ಬೆಳಗಾವಿಯಲ್ಲಿ ಎಐಸಿಸಿ ಅಧಿವೇಶನ ಹಿನ್ನೆಲೆ ಒಂದು ಸಚಿವರು ಮುಖಂಡರು ಒಂದು ಸಭೆಯನ್ನ ಮಾಡಲಿದ್ದಾರೆ. ಸಿಎಂ ನೇತೃತ್ವದಲ್ಲಿ ಈ ಮೀಟಿಂಗ್ ನಡೆಯುತ್ತೆ. ಎಲ್ಲಾ ಸಚಿವರು ಹಿರಿಯ ಮುಖಂಡರು ಇದರಲ್ಲಿ ಭಾಗಿಯಾಗ್ತಾರೆ. ಬೆಳಗಾವಿಯಲ್ಲಿ ಇದೇ 27ನೇ ತಾರೀಕು ಒಂದು ಸಭೆ ಇದೆ. ಅದರ ಹೆಸರು ಗಾಂಧಿ ಭಾರತ ಸಮಾವೇಶ ಅಂತ. ಎಐಸಿಸಿ ಮಟ್ಟದ್ದು ದೊಡ್ಡ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಅದರ ಪೂರ್ವ ತಯಾರಿ ಕುರಿತಾಗಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಂಜೆ 4 ಗಂಟೆಗೆ ಒಂದು ಮೀಟಿಂಗ್ ಕರೆದಿದ್ದಾರೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಹೇಗೆ ಈ ಅಧಿವೇಶನವನ್ನ ಈ ಸಮಾವೇಶವನ್ನ ಯಶಸ್ವಿಗೊಳಿಸಬೇಕು ಅನ್ನುವಂತಹ ಚರ್ಚೆ ಮಾಡಲಿದ್ದಾರೆ ಎಐಸಿಸಿ ನಾಯಕರು. ಅಂದರೆ ಎಐಸಿಸಿ ನಾಯಕರಿಗೆ ಆ ಒಂದು ಪ್ಲಾನ್ ಅನ್ನು ಕೂಡ ಕಳಿಸಿಕೊಡಲಿದ್ದಾರೆ. ಅಂದರೆ ಈ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಮಾಡಿ ಜನಮಾನಸದಲ್ಲಿ ಹಾಗೆ ಉಳಿಯುವಂತಾಗಬೇಕು, ಇದನ್ನು ಬಹಳ ಸಕ್ಸಸ್ಫುಲ್ ಆಗಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ತಯಾರಿಗಳನ್ನು ಹೇಗೆ ಮಾಡಿಕೊಳ್ಬೇಕು ಅನ್ನೋದು ಮತ್ತು ಯಾವ್ಯಾವ ಸಚಿವರಿಗೆ, ಯಾವ್ಯಾವ ಶಾಸಕರಿಗೆ, ಯಾವ್ಯಾವ ನಾಯಕರಿಗೆ ಏನೆಲ್ಲ ಜವಾಬ್ದಾರಿಯನ್ನು ಕೊಡಬೇಕು ಅನ್ನೋದು ಕೂಡ ಒಂದು ರೀತಿ ಬ್ಲೂ ಪ್ರಿಂಟ್ ರೆಡಿ ಆಗುತ್ತೆ. ಇವತ್ತು 1924 ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯಲ್ಲಿ ಒಂದು ಅಧಿವೇಶನ ನಡೆದಿತ್ತು ಕಾಂಗ್ರೆಸ್ದು. ಅದರ ಸವಿನೆನಪು 100 ವರ್ಷ ಆಯಿತು ಅದಾಗಿ. ಅದರ ನೆನಪಿಗಾಗಿ ಈ ಒಂದು ದೊಡ್ಡ ಮಟ್ಟದ ಸಮಾವೇಶವನ್ನು ಕಾಂಗ್ರೆಸ್ ನಾಯಕರು ಬೆಳಗಾವಿಯಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ. ಏನಿಲ್ಲ ಅಂದರೂ ಒಂದು ಜಿಲ್ಲೆಯಿಂದ 25ರಿಂದ 30 ಸಾವಿರ ಜನರನ್ನ ಕರೆತರಬೇಕು ಅನ್ನುವಂಥ ಜವಾಬ್ದಾರಿ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಕೆಲವು ಕಡೆಗಳಲ್ಲಿ ಸುಮಾರು 3 ಲಕ್ಷ ಜನ ಕಾರ್ಯಕರ್ತರನ್ನ ಸೇರಿಸಿ ಐತಿಹಾಸಿಕ ಕಾರ್ಯಕ್ರಮವನ್ನಾಗಿ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನ ಕಾಂಗ್ರೆಸ್ ನಾಯಕರು ಹೊಂದಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರನ್ನ ಜಮಾವಣೆ ಮಾಡಿಸಿ ಕಾಂಗ್ರೆಸ್ ಪಕ್ಷದ ತತ್ವ, ಸಿದ್ಧಾಂತ, ಅಭಿವೃದ್ಧಿ, ಅಜೆಂಡಾ ಇವೆಲ್ಲವುಗಳನ್ನು ಕೂಡ ಅಚ್ಚಳಿಯದೆ ಹಾಗೆ ಉಳಿಸಬೇಕು ಅನ್ನುವಂತಹ ಒಂದು ಮಹತ್ವದ ಪ್ಲಾನನ್ನು ಕಾಂಗ್ರೆಸ್ ನಾಯಕರು ಆಲ್ರೆಡಿ ಮಾಡಿದ್ದಾರೆ. ಇವತ್ತು ಮುಖ್ಯವಾದಂತಹ ಸಭೆ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯುತ್ತೆ. ಹಾಗೆ ಇಲ್ಲಿ ಜವಾಬ್ದಾರಿಗಳನ್ನು ಕೊಡೋದು ಬಹಳ ಮುಖ್ಯ ಇದೆ. ಯಾಕಂತ ಹೇಳಿದ್ರೆ ನಾವು ಮೈಸೂರಿನಲ್ಲಿ ಹಾಸನದಲ್ಲಿ ಕಾರ್ಯಕ್ರಮ ನೋಡಿದ್ವಿ, ಜನ ಕಲ್ಯಾಣ ಸಮಾವೇಶ. ಅದಾದಮೇಲೆ ಮತ್ತೊಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಕಾಂಗ್ರೆಸ್ ಪಾಲಿಗಿದು. ಆಲ್ರೆಡಿ ಗ್ಯಾರಂಟಿ ಸಕ್ಸಸ್ಫುಲ್ ಆಗಿದೆ. ಕರ್ನಾಟಕದಲ್ಲಿ ಸರ್ಕಾರದ ಪರವಾಗಿ ಕೂಡ ಜನರ ಸ್ಪಂದನೆ ಉತ್ತಮವಾಗಿದೆ. ಓವರಾಲ್ ಎಲ್ಲವನ್ನೂ ಕೂಡ ಕ್ರೋಢೀಕರಣ ಮಾಡಿಕೊಂಡು ಜನರ ಮನಸ್ಥಿತಿ ಹೆಂಗಿದೆ, ಜನರು ರೆಸ್ಪಾನ್ಸ್ ಹೆಂಗಿದೆ, ಸರ್ಕಾರದ ಪರವಾಗಿ ಇದ್ದಾರಾ ಇಲ್ವಾ, ಸರ್ಕಾರದ ಸಾಧನೆಯನ್ನು ಒಪ್ಕೊಂಡಿದ್ದಾರಾ, ಇದೆಲ್ಲವನ್ನ ಅಳಿಲಿಕ್ಕೆ ಒಂದು ಮಾನದಂಡವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಗಾಂಧಿ ಭಾರತ ಸಮಾವೇಶ ಅಂತ ಹೇಳಿ ಹೆಸರು. ಆ ಒಂದು ಅಧಿವೇಶನ ನಡೆದು ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದು 100 ವರ್ಷ, ಅಂದರೆ 100 ವರ್ಷ ಆಗುತ್ತೆ, ಶತಮಾನ ಆಗುತ್ತೆ. ಆ ನೆನಪಿಗಾಗಿ ಎಐಸಿಸಿ ಅಧಿವೇಶನವನ್ನು ಹಮ್ಮಿಕೊಳ್ತಾ ಇದೆ. ಅಂದರೆ ಓವರಾಲ್ ಕಾಂಗ್ರೆಸ್ ನೇತೃತ್ವದಲ್ಲಿ CWCಯ ನಾಯಕರು ಕೂಡ ಅವತ್ತು ಭಾಗಿಯಾಗಲಿದ್ದಾರೆ. ಐತಿಹಾಸಿಕವಾದಂಥ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಗಿ ಉಳಿಬೇಕು ಅನ್ನುವಂತಹ ಪ್ಲಾನನ್ನು ಕಾಂಗ್ರೆಸ್ ನಾಯಕರು ಈಗ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಬೆಳಗಾವಿಯಲ್ಲಿ ಸಾಕಷ್ಟು ಪೂರ್ವಭಾವಿ ಸಭೆಗಳು ಕೂಡ ನಡೆದಿದ್ದಾವೆ.